ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ 4ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 4. 3ನೇ ಅಧ್ಯಾಯದಲ್ಲಿ ಯೋಬನು ಮಾತಾಡ್ತಾನೆ. ಯಾವಾಗ 7 ದಿವಸಗಳು ಆದ ಮೇಲೆ, ಅಂದರೆ 3 ಸ್ನೇಹಿತರು ಯೋಬನ ಒಂದು ಪತನವನ್ನು ಕೇಳಿ ಅವನ ದುಸ್ಥಿತಿ, ಅಂದರೆ ಅವನು ಆರೋಗ್ಯದಲ್ಲಿ ಅಥವಾ ದೈಹಿಕವಾದಂಥ ರೀತಿಯಲ್ಲಿ ಕೆಟ್ಟ ಕುರುಗಳು ಅವನಿಗೆ ಆಗಿಬಿಟ್ಟು ಅವನ ಮುಖ ಕೂಡ ಗುರುತಿಡಿಯಲಾರದಂಥ ರೀತಿಯಲ್ಲಿ ಬಿದ್ದುಕೊಂಡಿರುವಂಥದ್ದನ್ನು 3 ಸ್ನೇಹಿತರು ಬಂದು ಜೋರಾಗಿ ಗಟ್ಟಿಯಾಗಿ ಅಳುತ್ತಾ ಅವನ ಜೊತೆಯಲ್ಲಿ ಸಂತಾಪ ವ್ಯಕ್ತಪಡಿಸುವಂಥ ರೀತಿಯಲ್ಲಿ 7 ದಿನಗಳು ಅವನ ಜೊತೆಯಲ್ಲಿ ಕೂತ್ಕೊಂಡು ಇದ್ದರು. ಒಬ್ಬರು ಮಾತಾಡಲಿಲ್ಲ. ಆ 7 ದಿವಸಗಳು ರಾತ್ರಿ ಭಾಳ ಕಷ್ಟವಾಗಿರಬೇಕು. ಆನಂತರ ಯೋಬನು ಮಾತಾಡುವಾಗ 47 ಅಂಶಗಳನ್ನು ಒಳಪಡಿಸಿಕೊಂಡು 26 ವಚನಗಳಲ್ಲಿ ಅವನು ಮಾತಾಡ್ತಾನೆ. ತನ್ನ ಮನಸ್ಸನ್ನು ಆತನು ಬಿಚ್ಚಿ ಹೇಳುವಾತನಾಗಿದ್ದಾನೆ. ಅವನ ಮಾತುಗಳು ದೂಷಣೆಯ ಮಾತುಗಳು ಇದ್ದ ಹಾಗೆ ಅನಿಸಿದರು. ಅವನ ಆತ್ಮ ದೂಷಣೆಯ ಆತ್ಮವಾಗಿ ಇರಲಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದೇನಂತ ಹೇಳಿದರೆ, ಕೆಲವು ಸಾರಿ ನಮ್ಮ ಮಾತು ಆಡೋದು ಸರಿಯಾಗಿರ್ಬೋದು, ಆದರೆ ನಮ್ಮ ಉದ್ದೇಶ, ನಮ್ಮ ಆತ್ಮ ಅದು ತಪ್ಪಾಗಿರುವ ಸಾಧ್ಯ. ಅದೇ ರೀತಿಯಾಗಿ ನಾವು ಆಡುವಂಥ ಮಾತು ಅದು ಸರಿಯಾಗಿ ಇತರರಿಗೆ ಕಾಣದಿರಬಹುದು, ಆದರೆ ಉದ್ದೇಶ ಒಳ್ಳೆಯದಾಗಿ ಇರ್ಬೋದು. ಆ ರೀತಿಯಾಗಿರುವಾಗ ಇದನ್ನು ನೋಡುವಂಥವರು ಯಾರು? ದೇವರು. ಹಾಗಾದರೆ ನಾನು ಹುಟ್ಟಬಾರ್ದಾಗಿತ್ತು, ನಾನು ಪ್ರಾಣ ಯಾಕೆ ಬಿಡಲಿಲ್ಲ, ನಾನು ಯಾಕೆ ಸಾಯಲಿಲ್ಲ, ಈ ರೀತಿಯಾಗೆಲ್ಲ ಮಾತಾಡಿದಂಥ ಯೋಬನು, ಅವನ ಮಾತಿನಲ್ಲಿ ಆ ನಕಾರಾತ್ಮಕ ರೀತಿಯ ಮಾತುಗಳಿದ್ದು, ಆದರೆ ಅವನ ಆತ್ಮದಲ್ಲಿ ನಕಾರಾತ್ಮಕವಾದ ಆತ್ಮ ಅವನಿಗೆ ಇರಲಿಲ್ಲ. Job spoke negative words, but his spirit was not negative. ಇದು ಹೇಗೆ ನನಗೆ ಗೊತ್ತು ಎಂಬುದಾಗಿ, ಅಥವಾ ಹೀಗೆ ನಾವು ಹೇಳುವುದು ಸರಿಯೋ ಎಂಬುದಾಗಿ ಯಾರಿಗಾದರೂ ಅನಿಸಿದರೆ ಅದಕ್ಕೆ ಒಂದು ಒಳ್ಳೆಯ ಮಾತು ನಾನು ಹೇಳುವಂಥದ್ದು. ಇಷ್ಟೆಲ್ಲ ಮಾತಾಡಿದ ಮೇಲೆ ದೇವರು ಯೋಬನ ವಿಷಯದಲ್ಲಿ ಏನು ಹೇಳ್ತಾನೆ ಮತ್ತು ಅವನ ಸ್ನೇಹಿತರ ವಿಷಯದಲ್ಲಿ ಏನು ಹೇಳ್ತಾನೆ ನೋಡೋಣ್ರಿ. 42ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ನೋಡುವಾಗ 7ನೇ ವಚನದಲ್ಲಿ ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ, ತೇಮಾನ್ಯನಾದ ಎಲಿಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನೋಡಿದ್ರ, ಯಾರ ಮೇಲೆ ದೇವರು ಕೋಪಗೊಂಡಿದ್ದಾನೆ? 3 ಸ್ನೇಹಿತರ ಮೇಲೆ ಕೋಪಗೊಂಡಿದ್ದಾನೆ. ಮತ್ತು ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥತ್ವವನ್ನಾಡಿದಂತೆ ನೀವು ಆಡಲಿಲ್ಲ. ಹಾಗಾದರೆ ದೇವರು ಅಂತ ಹೇಳ್ಬಿಟ್ಟು 2 ಸಾರಿ ಯೋಬನು 3ನೇ ಅಧ್ಯಾಯದಲ್ಲಿ ಹೇಳಿದ್ನಲ್ವ, 3ನೇ ಅಧ್ಯಾಯ ಮೇಲಿನಿಂದ ದೇವರು ಅದನ್ನು ಲೆಕ್ಕಿಸದಿರಲಿ ಎಂಬುದಾಗಿ ಹೇಳ್ದ. 3ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರು ಒಬ್ಬನ ಸುತ್ತಲೂ ಬೇಲಿ ಹಾಕಿ ದಾರಿ ಕಟ್ಟಿದ ಮೇಲೆ ಅವನಿಗೆ ಏಕೆ ಬೆಳಕನ್ನು ಕೊಡ್ತಾನೆ ಎಂಬಂಥ ವಿಷಯಗಳು ಯೋಬನು ಮಾತಾಡ್ತಾನೆ. ಮತ್ತು ಅದೇ ರೀತಿಯಾಗಿ ಇಡೀ ಪುಸ್ತಕದಲ್ಲಿ ಯೋಬನು ಅನೇಕ ವಿಷಯಗಳನ್ನು ಡೈರೆಕ್ಟಾಗಿಯೋ ಇಂಡೈರೆಕ್ಟಾಗಿಯೋ, ನೇರವಾಗಿಯೋ ಅನೇರವಾಗಿಯೋ, ಬಹಿರಂಗವಾಗಿಯೋ ಪರೋಕ್ಷವಾಗಿಯೋ ಹೇಳುವಾಗ ದೇವರು ಅವನ ಆತ್ಮದಲ್ಲಿ ತಪ್ಪಿರಲಿಲ್ಲ, ಆದರೆ ಅವರ ಬಾಯಲ್ಲಿ ಒಂದು ವೇಳೆ ತಪ್ಪು ಇದ್ದ ಹಾಗೆ ಇತರರಿಗೆ ಕಾಣಿಸ್ತು, ಆದರೆ ದೇವರಿಗೆ ಕಾಣಿಸಲಿಲ್ಲ. ಅದಕ್ಕೆ ದೇವರು ಕೊನೆಯದಾಗಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಯೋಬನು ನನ್ನ ದಾಸನಾದ, ಇನ್ನೂ ದೇವರು ಬಿಟ್ಕೊಡ್ತಾ ಇಲ್ಲ ತನ್ನ ದಾಸನನ್ನು. ಸೈತಾನ್ ಹತ್ರ ಮಾತಾಡುವಾಗಲೂ ನನ್ನ ದಾಸನಾದ, ಈಗ ಎಲಿಫಜನ ಜೊತೆಯಲ್ಲಿ ಮಾತನಾಡುವಾಗ, ಕಡೆಗೆ ದೇವರು ಮಾತಾಡುವಾಗ
ಎಲಿಫಜನ ಹತ್ರ ಏನಂತ, ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಏನಂತ ಮಾತಾಡ್ದ, ಯಥಾರ್ಥತ್ವವನ್ನಾಡಿದಂತೆ ನೀವು ಆಡಲಿಲ್ಲ. ಇವ್ರ ಮಾತೆಲ್ಲ ನೋಡುವಾಗ ಸ್ನೇಹಿತರದು ಭಾಳ ಒಳ್ಳೆ ಮಾತುಗಳನ್ನು ಆಡಿದರು. ಆದರೆ ಅದು ದೇವರಿಗೆ ತಪ್ಪಾಗಿ ಕಾಣಿಸ್ತು. ಯಾಕಂದರೆ ಅವರ ಆತ್ಮ ಸರಿಗಿರಲಿಲ್ಲ, ಅವರ ಉದ್ದೇಶ ಸರಿಗಿರಲಿಲ್ಲ, ಅವರ ಹೇಳಿದಂಥ ಆ ಒಂದು ಮನಸ್ಸು ಸರಿಗಿರಲಿಲ್ಲ ಅಂತ ದೇವರಿಗೆ ಅನಿಸಿತು. ದೇವರು ಸರ್ಟಿಫಿಕೇಟ್ ಕೊಡುವಾಗ ನಾವು ಒಪ್ಕೋಬೇಕು. ದೇವರು ಕರೆಕ್ಟು. ರೋಮ ಪತ್ರಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ, ಅದು ಈ ಒಂದು ಸಂದರ್ಭಕ್ಕೆ ಅದು ಅನ್ವಯ ಅಂತ ನಾವು ಹೇಳ್ಬೋದು. ಅದೇನಂತ ಹೇಳಿದರೆ, ಓದ್ತೀನಿ, ರೋಮ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಲ್ಲಿ, ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ಇನ್ನೊಂದು ಸಾರಿ ಓದ್ತೀನಿ, ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ಆದ ಕಾರಣ ಮನುಷ್ಯರು ಒಂದು ವೇಳೆ ಅವರು ಆಡಿದಂಥದ್ದು ನಿಜವಾಗಿದ್ದರೂ ಅವರ ಆತ್ಮ ಸುಳ್ಳಾಗಿದ್ದರಿಂದ ದೇವರು ಅದನ್ನು ಅಂಗೀಕಾರ ಮಾಡಲಿಲ್ಲ. ಆದರೆ ಯೋಬನು ಮಾತಾಡಿದ್ದು ಸುಳ್ಳಾಗಿ ಕಂಡರು, ಸರಿಯಾಗಿ ಕಾಣದಿದ್ದರು, ಅವನ ಆತ್ಮ ಸರಿಯಾಗಿತ್ತಂತ ದೇವರು ಸಾಕ್ಷಿ ಕೊಡ್ತಾನೆ. ಅದು ಒಂದು ಕಾರಣ ಇರ್ಬೋದು ಖಂಡಿತವಾಗಿ. ಇನ್ನೊಂದು ಕಾರಣ ಏನಂತ ಹೇಳಿದರೆ, ಯೋಬನು ತಾನು ಮಾತಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು, ಆದ ಕಾರಣ ದೇವರು ಅದನ್ನು ಲೆಕ್ಕಕ್ಕೆ ತರಲಿಲ್ಲ ಎಂಬುದಾಗಿ ಕೂಡ ಹೇಳ್ಬೋದು. ಅದನ್ನು ಅನಂತರ ನಾವು ನೋಡಿಕೊಳ್ಳೋಣ. ಸರಿ, ಇವತ್ತಿನ ದಿವಸ ನಾವು ಇಂದು ಯೋಬನ ಗ್ರಂಥ 4ನೇ ಅಧ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ. 3ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 25ನೇ ವಚನ ಈ ರೀತಿಯಾಗಿದೆ, ಯೋಬ 3:25, ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಯೋಬನು ನಕಾರಾತ್ಮಕವಾದಂಥ ಒಂದು ಅರಿಕೆಯನ್ನು ಇಲ್ಲಿ ನಾವು ನೋಡ್ತೇವೆ. ಯಾವುದಕ್ಕೆ ನಾನು ಹೆದರ್ತೇನೋ ಅದು ಗ್ಯಾರಂಟಿ ಬರ್ತದೆ ಎಂಬುದಾಗಿ. ಹಾಗಾದರೆ ಹೆದರಿಕೆ ಕೂಡ ನಂಬಿಕೆ. ಫಿಯರ್ ಈಸ್ ಆಲ್ಸೋ ಫೇತ್. ಆದರೆ ಎಂಥ ನಂಬಿಕೆ? ಅದು ನಕಾರಾತ್ಮಕವಾದ ನಂಬಿಕೆ. ಹೆದರಿಕೆ ನಕಾರಾತ್ಮಕವಾದ ನಂಬಿಕೆ. ಆದ ಕಾರಣ ಅದು ಯಾವುದಕ್ಕೆ ಅವನು ಹೆದರ್ತಾನೋ ಅದು ತಪ್ಪದೆ ಬರುವುದು ಎಂಬುದಾಗಿ ಹೇಳಿದ್ದಾನ್ರಿ. ಈ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಆದ ಕಾರಣ ಅದನ್ನು ನೋಡಿಬಿಟ್ಟು ನಾವು ಬೇಗ 4ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. 4ನೇ ಅಧ್ಯಾಯ ಯೋಬನ ಗ್ರಂಥ ನಾವು ನೋಡ್ಕೊಳ್ಳೋದಕ್ಕೆ ಮುಂಚಿತವಾಗಿ 5ನೇ ಅಧ್ಯಾಯದ ಒಂದು ವಚನ ಮಾರ್ಕನ ಸುವಾರ್ತೆಯಲ್ಲಿ ಇರುವಂಥದ್ದು 5 ಮತ್ತು 36ನೇ ವಚನ ಈ ರೀತಿಯಾಗಿದೆ, ಯೇಸು ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಅಂಜಬೇಡ, ಯಾಕಂದರೆ ಅಂಜುವುದು ಅಥವಾ ಹೆದರುವುದು ನಂಬಿಕೆ ಎರಡು ಮಿಕ್ಸ್ ಆಗೋದಿಲ್ಲ. ಇಲ್ಲಿ ನಂಬಿದಂಥದ್ದು ಹೆದರಿದಂಥದ್ದು ನಡೆದೋಯ್ತು. ಆದ ಕಾರಣ ನೀನು ಹೆದರಬೇಡ, ನಿನ್ನ ನಂಬಿಕೆ ಮಾತ್ರ ಇರಲಿ. ಹೆದರಿಕೆ ಪ್ಲಸ್ ನಂಬಿಕೆ ಎರಡೂ ಇರೋದು ಬೇಡ ಎಂಬುದಾಗಿ ಕರ್ತನ ನೋಡಿ. ಸರಿ, ಯೋಬನು 3ನೇ ಅಧ್ಯಾಯದಲ್ಲಿ 47 ನಕಾರಾತ್ಮಕವಾದ ಅಂಶಗಳನ್ನು ವ್ಯಕ್ತಪಡಿಸಿದ ಮೇಲೆ ಅವನ ಸ್ನೇಹಿತರಲ್ಲಿ 3 ಸ್ನೇಹಿತರು ಬಂದಿದ್ದರಲ್ಲ, ಅವರಲ್ಲಿ ಎಲಿಫಾಜನು, ಅನಂತರ ಬಿಲ್ದಾದನು, ಅನಂತರ ಚೋಪರನು, ಈ 3 ಬಂದಿರ್ತಾರೆ. ಆದ ಕಾರಣ ಈಗ ಎಲಿಫಜನು ಮಾತಾಡ್ತಿದ್ದಾನೆ. ಶುದ್ಧ ದೇವರು, ದೇವರ ಶುದ್ಧತ್ವ, ದೇವರ ಬಂಗಾರು ಎಂಬಂಥ ಹೆಸರು ಈ ಎಲಿಫಜನ ಹೆಸರಿನ ಅರ್ಥ. ಆದ ಕಾರಣ ಅವನು ಈಗ ಮಾತನಾಡಿಬಿಟ್ಟು ಸುಮಾರು ವಿಷಯಗಳನ್ನು ಇಲ್ಲಿ ಹೇಳ್ತಿದ್ದಾನೆ. ನಾವು ನೋಡೋಣ್ರಿ. ಒಬ್ಬನು ನಿನ್ನ ಸಂಗಡ ಮಾತಾಡತೊಡಗಿದರೆ ನಿನಗೆ ಬೇಸರಿಕೆ ಉಂಟಾಗೋದೋ, 2ನೇ ವಚನ.
4 ಮತ್ತು 5 ಅಧ್ಯಾಯಗಳಲ್ಲಿ 2 ಅಧ್ಯಾಯಗಳಲ್ಲಿ ಯೋಬನು 3ನೇ ಅಧ್ಯಾಯದಲ್ಲಿ ಮಾತಾಡಿದಂಥ ಮಾತಿಗೆ ಅವನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿದ್ದಾನೆ. ಮೊದಲನೇ ಸ್ನೇಹಿತನು ಎಲಿಫಜನು. ಯಾಕಂದರೆ ಈ ಮೂವರಲ್ಲಿ ಇವನು ಸ್ವಲ್ಪ ಲೀಡರ್ ಇದ್ದ ಹಾಗೆ ಕಾಣ್ತದೆ. ಯಾಕಂದರೆ ದೇವರು ಕೂಡ ಆ 3 ಸ್ನೇಹಿತರ ಹೆಸರು ಹೇಳಿದೆ, ಇವನ ಒಬ್ಬನ ಹೆಸರನ್ನು ಮಾತ್ರ 42ನೇ ಅಧ್ಯಾಯದಲ್ಲಿ ನಾನು ನಿನಗೆ ವಿರೋಧವಾಗಿದ್ದೇನೆ ಎಂಬುದಾಗಿ ದೇವರು ಅವನ ವಿಷಯದಲ್ಲಿ ಹೇಳಿದ್ದಂಥ ಮಾತಿನ ಪ್ರಕಾರವಾಗಿ ನಾವು ನೋಡುವಾಗ ಅವನೇ ಲೀಡರು ಎಂಬುದಾಗಿ, ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ದೇವರು ಹೇಳಿದಾಗ ಇವನು ಲೀಡರಾಗಿ ನಾಯಕತ್ವ, ಮುಂದಾಳತ್ವ ಅಥವಾ ಪ್ರತಿನಿಧಿ ಆಗಿದ್ದಾನೆ. ಅದಕ್ಕೆ ಫಸ್ಟ್ ಈಗ ಮಾತಾಡ್ತಾ ಇದ್ದಾನೆ ಯೋಬನು ಮಾತಾಡುವಾಗ. ಬೇರೆ ಇಬ್ಬರು ಹಾಗೆ ಸುಮ್ಮನೆ ಕೂತಿದ್ದಾರೆ, ಆನಂತರ ಅವರು ಮಾತಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾನೆ, ಆಮೇಲೆ ನೋಡೋಣ ಏನು ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು, ಮಾತಾಡದೆ ಸುಮ್ಮನೆ ಇರುವುದಕ್ಕೆ ಯಾರಿಂದ ಆಯಿತು ಅಂತ ಹೇಳ್ತಾನೆ. ಯೋಬನೇ, ನೀನು ಮಾತಾಡಿದೆ, 47 ವಿಷಯಗಳು ನೀನು ಹೇಳಿದ್ದಿ, ಸುಮ್ಮನೆ 7 ದಿವಸ ಸುಮ್ಮನಿದ್ದಿ, ಈಗ ಮಾತಾಡದೆ ಸುಮ್ಮನೆ ಇರೋದು ಕಷ್ಟನೇ. ನೀನು ಅನೇಕರನ್ನು ಶಿಕ್ಷಿಸಿ ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ ಎಡವಿ ಬೀಳುವರನ್ನು ನಿನ್ನ ಮಾತುಗಳಿಂದ ಉದ್ಧರಿಸಿ ದೃಢಪಡಿಸಿದ್ದಿ. ಮೊದಲು ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ತಾನ್ರಿ ಯೋಬನ ವಿಷಯದಲ್ಲಿ. ಜೋಲು ಬಿದ್ದ ಕೈಗಳನ್ನು ಬಲಪಡಿಸಿದ್ದು ಯೋಬನೇ ನೀನು ಎಂಬುದಾಗಿ ಹೇಳಿದಾಗ ನನಗೆ ಆ ಮಾತು, ಈ ಎಲಿಫಜನು ಮಾತಾಡಿದಂಥ ಆ ಮಾತು ಎಲ್ಲಿದೆ, ಅದೇ ಮಾತನ್ನು ಇಬ್ರಿಯ ಗ್ರಂಥಕರ್ತನು ಉಪಯೋಗಿಸುವಂಥದ್ರಲ್ಲಿ ಆಶ್ಚರ್ಯ ನಮಗೆ. ಯಾಕಂದರೆ 12 ನೆನಪಿಟ್ಕೊಳ್ಳಿಕ್ಕೆ ಈಸಿ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಎಲಿಫಜನು ಹೇಳಿದಂಥ ಅದೇ ಮಾತನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಮಾತನಾಡ್ತಾ ಇದ್ದಾನ್ರಿ. ಸರಿ, ಅದಾದ ನಂತರ 6ನೇ ವಚನದಲ್ಲಿ ಪಾಸಿಟಿವ್ ಆಗಿ ಮಾತಾಡಿಬಿಟ್ಟು ಆನಂತರ ಯೋಬನ ನಂಬಿಕೆ ಬಗ್ಗೆ ಸ್ವಲ್ಪ ಮಾತಾಡ್ತಾನೆ. 6ನೇ ವಚನದಲ್ಲಿ 4-6 ಯೋಬನ ಭಯಭಕ್ತಿಯ ಬಗ್ಗೆ ಮಾತಾಡ್ತಾನೆ, ಯೋಬನ ನಿರೀಕ್ಷೆ ಬಗ್ಗೆ ಮಾತಾಡ್ತಾನೆ, ಯೋಬನ ಸನ್ಮಾರ್ಗದ ಬಗ್ಗೆ ಮಾತಾಡ್ತಾನೆ ರೀ ಎಲಿಫಜನು ಅಂತ ಹೇಳಿದ್ರೆ ದೇವರ ಶುದ್ಧತ್ವ, ದೇವರ ಬಂಗಾರ ಎಂಬಂಥ ಹೆಸರಿನ ಅರ್ಥ ಇರುವಂಥವನು. ಆನಂತರ ಏನು ಮಾಡ್ತಾನೆ, ಯಥಾರ್ಥ ಚಿತ್ತನು ಅಂತ ದೇವರು ಹೇಳ್ತಾರೆ ಯೋಬನ ಬಗ್ಗೆ. ಹೆಂಡತಿ ಕೂಡ ನೀನು ಎಷ್ಟೊತ್ತು ನೀನು ಯಥಾರ್ಥ ಚಿತ್ತವನ್ನು ನೀನು ಬಿಡದೇ ಇರ್ತಿ ಎಂಬುದಾಗಿ ಹೆಂಡತಿ ಕೂಡ ಹೇಳ್ತಾಳೆ. ಈಗ ಎಲಿಫಜನು ಕೂಡ ಅದೇ ಪದವನ್ನು ಬಳಸಿಬಿಟ್ಟು ಯಥಾರ್ಥರು ಹಳಿದು ಹೋದದಲ್ಲಿ ಸ್ವಲ್ಪ ಡೌಟ್ ತಗೊಂಬರ್ತಾನೆ ರೀ 7ನೇ ವಚನದಲ್ಲಿ. ನಾನು ನೋಡಿರುವ ಮಟ್ಟಿಗೆ ಈಗ ತನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾನೆ. ಕೆಲವರೆಲ್ಲ ಸ್ನೇಹಿತರು ಇವರೆಲ್ಲ ಪ್ರಸಂಗಿಗಳ್ರಿ, ಯೋಬನ 3 ಪ್ರಸಂಗಿಗಳು ಅಂತ ಹೇಳ್ಬೋದು. ಈ ಯೋಬ 42ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 3 + 4 + 5 + 6 + 7 ಪ್ರಸಂಗಿಗಳ ಒಂದು ಕಥೆನೇ ಯೋಬನ ಗ್ರಂಥ. 7 ಪ್ರಸಂಗಿಗಳು. ಯಾರ್ಯಾರು 7 ಪ್ರಸಂಗಿಗಳು ಅಂತ ಹೇಳ್ತೀರಾ? ಯೋಬನು ಪ್ರಸಂಗಿನೇ, ಎಲಿಫಜನು ಪ್ರಸಂಗಿನೇ, ಬಿಲ್ದಾದು ಪ್ರಸಂಗಿನೇ, ಮತ್ತು ಚೋಪರನು ಪ್ರಸಂಗಿನೇ, ಮತ್ತು ಅನಂತರ ಇನ್ನೊಬ್ಬ ಪ್ರಸಂಗಿ ಬರ್ತಾನೆ, ಎಲಿಹುನು ಪ್ರಸಂಗಿನೇ. 5 ಆಯಿತು. ಮತ್ತು ದೇವರು ಪ್ರಸಂಗಿನೇ, ದೇವರು ಪ್ರಸಂಗ ಮಾಡ್ತಾನೆ ಯೋಬನ ಹತ್ರ. ಹೌದು, ಸೈತಾನನು ಪ್ರಸಂಗಿನೇ. 7 ಪ್ರಸಂಗಿಗಳ ಒಂದು ಕಥೆನೇ ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಆದರೆ ಕಲಿಯುವಂಥದ್ದು ಬಹಳಷ್ಟು ಇದೆ. ಸರಿ, ಈಗ ಕೇಡನ್ನು ಬಿತ್ತುವವರು ಕೇಡನ್ನೇ ಕೊಯ್ಯುವರು, ಬಿತ್ತಿದ್ದನ್ನೇ ನೀವು ಕೊಯ್ಯಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಎಂಬುದಾಗಿ ಎಲಿಫಜನು 8ನೇ ವಚನದಲ್ಲಿ ಹೇಳ್ತಾನೆ. ಈಗ 9ನೇ ವಚನದಲ್ಲಿ ದೇವರ ಬಗ್ಗೆ ಸ್ವಲ್ಪ ಮಾತಾಡ್ತಾನೆ ರೀ ಎಲಿಫಜನು. ಆಮೇಲೆ ಆತನ ಸಿಟ್ಟೆಂಬ ಗಾಳಿಯ ಬಗ್ಗೆ, ಆತನ ಶ್ವಾಸದ ಬಗ್ಗೆ ಮಾತನಾಡಿಬಿಟ್ಟು ಮತ್ತೆ ನನಗೆ ರಹಸ್ಯವಾಗಿ ತಿಳಿಯ ಬಂತು ಅಂತ 12ನೇ ವಚನ ನನಗೆ ತನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾನೆ.
ಕೆಲವರು ಏನು ಮಾಡ್ತಾರೆ, ಪ್ರಸಂಗಿಗಳು ಮಾತಾಡುವಾಗ ತಮ್ಮ ಅನುಭವಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅನುಭವವನ್ನೇ ಮಾತಾಡಿಕೊಂಡು ದೇವರ ವಾಕ್ಯವನ್ನು ಕಡಿಮೆಯಾಗಿ ನಾವು ಮಾತಾಡಬಾರ್ದು. ಇಲ್ಲಿ ಎಲಿಫಜನು ಹೌದು ಸ್ವಲ್ಪ ಯೋಬನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ದ, ಆನಂತರ ದೇವರ ಬಗ್ಗೆ ಮಾತಾಡ್ತಾನೆ. ಆನಂತರ ಈಗ ನನಗೆ ನಾನು ನೋಡಿದ್ದು ನನ್ನ ಎಕ್ಸ್ಪೀರಿಯನ್ಸು, ನನಗೆ ರಹಸ್ಯವಾಗಿ 12ನೇ ವಚನ ಮತ್ತು 13ನೇ ವಚನ ಕೂಡ ನನಗೆ ರಾತ್ರಿಯ ಕನಸುಗಳಿಂದ ಸಿಕ್ತು. ನನ್ನ ಮುಖಕ್ಕೆ 15ನೇ ವಚನ, ನನ್ನ ಕಣ್ಣು 16ನೇ ವಚನ. ಹಾಗಾದರೆ ನನ್ನ ಅಂತ ಹೇಳುವಾಗ ತನ್ನ ಎಕ್ಸ್ಪೀರಿಯನ್ಸು, ತನ್ನ ಅನುಭವ ಏನಿದೆ ಎಂಬಂಥದ್ದನ್ನು ಯೋಬನ ಹತ್ರ ಮಾತಾಡ್ತಿದ್ದಾನೆ. ಯೋಬನಿಗೆ ಈಗಾಗಲೇ ಕಷ್ಟ ಆಗಿಬಿಟ್ಟಿದೆ. ಅವ್ರು ಬಂದಂಥ ಉದ್ದೇಶ ನಾವು ಕೂಡಿಕೊಳ್ಬೇಕು, ಫ್ರೆಂಡ್ಸ್ ಎಲ್ಲ ನಾವು ಸೇರಿ ಬರಬೇಕು ಮತ್ತು ಸಂತಾಪ ವ್ಯಕ್ತಪಡಿಸಬೇಕು. ಮೂರನೇದು ಅವನಿಗೆ ಸಂತೈಸಬೇಕು ಎಂಬ ಉದ್ದೇಶದಿಂದ ಬರ್ತಿದ್ದಾರೆ. ಆದ ಕಾರಣ ಈ ಮೂರನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಪ್ರಸಂಗಿಯಾದಂಥ ಎಲಿಫಜನು. ಮತ್ತು ಆ ರೀತಿಯಾಗಿ ಮಾತನಾಡುವಾಗ ಮತ್ತೊಂದು ಆವೃತ್ತಿ 17ನೇ ವಚನದಲ್ಲಿ ದೇವರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ತಿದ್ದಾನೆ ರೀ. ಅದೇನೆಂದರೆ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾದಾನೇ. ಸಾಧ್ಯನಾ ನೀತಿವಂತನಾಗಲಿಕ್ಕೆ? ಮಾನವನು ಸೃಷ್ಟಿಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿರಬಹುದೇ? ಇವೆಲ್ಲ ಕ್ವಶನ್, ಪ್ರಶ್ನೆ ಮೇಲೆ ಪ್ರಶ್ನೆ. 2ನೇ ವಚನ ಪ್ರಶ್ನೆ ಮತ್ತು ಇಲ್ಲಿ 17ನೇ ವಚನದಲ್ಲಿ ಪ್ರಶ್ನೆ ಹಾಕ್ತಿದ್ದಾನೆ. ಯಾಕಂದರೆ ಅವನಿಗೆ ಆನ್ಸರ್ ಗೊತ್ತಿಲ್ಲ. ಕೆಲವರು ಪ್ರಸಂಗಿಗಳು ತಮ್ಮ ಸಂದೇಶದಲ್ಲಿ ಪ್ರಶ್ನೆಗಳನ್ನೇ ತರ್ತಾರೆ, ಆನ್ಸರ್ ಇಲ್ಲ. ಎಲಿಫಜನ್ಸ್ ಕೂಡ ಆ ರೀತಿಯಾಗಿ ಸೃಷ್ಟಿಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿರೋದು ಹೇಗೆ? ಆತನು ತನ್ನ ಪರಿಚಾರಕರಲ್ಲಿಯೂ ನಂಬಿಕೆಯನ್ನಿಡುವುದಿಲ್ಲ, ತನ್ನ ದೂತರ ಮೇಲೆಯೂ ತಪ್ಪು ಹೊರಿಸ್ತಾನೆ. ಹೀಗೆಲ್ಲ ಅವನು ಮಾತಾಡಿಬಿಟ್ಟು 19ನೇ ವಚನದಲ್ಲಿ ಮಣ್ಣಿನಿಂದಾದ ಈ ಶರೀರ, ಒಳ್ಳೆಯ ಸತ್ಯ ಅದು. ಯಾಕಂದರೆ ಪೌಲನು ಕೂಡ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ಇದೇ ಎಲಿಫಜನು ಉಪಯೋಗ ಮಾಡಿದಂಥ ಅದೇ ಮಾತನ್ನು ಪೌಲನು ಬಳಸುವಾತನಾಗಿದ್ದಾನೆ. ಆದ ಕಾರಣ ಇಷ್ಟೆಲ್ಲ ಅವನು ಮಾತಾಡಿದಾಗ ಯೋಬನ ಪ್ರತಿಕ್ರಿಯೆ ಏನಾಗಿತ್ತು ಮತ್ತು ಇನ್ನೇನು ಮಾತಾಡ್ದ ಅದನ್ನು ಮುಂದೆ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಒಳ್ಳೆಯ ಒಂದು ಡಿಸ್ಕಷನು, ಒಳ್ಳೆಯ ಒಂದು ಸಂಭಾಷಣೆ. ಈ 4 ಸ್ನೇಹಿತರು ಮಾತನಾಡುವಂಥದ್ದು, ಕಲಿಯುವಂಥದ್ದು ಬಹಳಷ್ಟು ಇದೆ. ಯೋಬನ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.